ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಒಂದು ಲಾಂಗ್ ಗ್ಯಾಪ್ ನಂತರ ಮತ್ತೆ ನಾನು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬಂದ್ಬಿಟ್ಟೆ. ಈ ಗ್ಯಾಪ್ ಕೊಟ್ಟಿದ್ದಲ್ಲ, ಬಂತು ಅಷ್ಟೆ. ಬ್ರೇಕ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಉಡುಪಿ ಶ್ರೀ ಕೃಷ್ಣನ ದರ್ಶನ ಮಾಡಿದ್ವಿ. ಈಗ ಇಂಡಿಯಾ ಟ್ರಿಪ್ನ ಡಿವೈನ್ ರೋಡ್ ಟ್ರಿಪ್ ಸೀರೀಸ್ನಲ್ಲಿ ನಮ್ಮ ಮುಂದಿನ ಪಯಣ ಧರ್ಮಸ್ಥಳದ ಕಡೆಗೆ. ಈ ಸೀರೀಸ್ ಹೆಸರು ಡಿವೈನ್ ರೋಡ್ ಟ್ರಿಪ್ ಸೂಟ್ ಆಗ್ತಾ ಇದೆಯಾ, ಅಥವಾ ಅನ್ಪ್ಲಾನ್ಡ್ ಡಿವೈನ್ ರೋಡ್ ಟ್ರಿಪ್ ಅಂತ ಕರಿಬೇಕಾ? ಇಲ್ಲ ಅಂದರೆ ಏನಂತ ಕರಿಬೇಕು ಅಂತ ನೀವೇ ಸಜೆಸ್ಟ್ ಮಾಡಿ. ನಾನಂತೂ ಸದ್ಯಕ್ಕೆ ಡಿವೈನ್ ರೋಡ್ ಟ್ರಿಪ್ ಅಂತಲೇ ಕರಿತಾ ಇದ್ದೀನಿ ಈ ಸೀರೀಸ್ನ. ಬೆಂಗಳೂರಿನಿಂದ ಬಸ್, ಟ್ರೈನ್ ಅಥವಾ ಕಾರ್ನಲ್ಲೂ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗ್ಬೋದು. ಬೆಂಗಳೂರಿನಿಂದ ಮಂಗಳೂರಿಗೆ ಫ್ಲೈಟ್ನಲ್ಲೂ ರೀಚ್ ಆಗ್ಬೋದು. ಮಂಗಳೂರಿನಿಂದ ಸುಮಾರು 75 ಕಿಲೋಮೀಟರ್ಸ್ ದೂರ ಇದ್ದು ಬೈ ರೋಡ್ ಧರ್ಮಸ್ಥಳಕ್ಕೆ ನಾವು ರೀಚ್ ಆಗ್ಬೋದು. ಧರ್ಮಸ್ಥಳ ರೀಚ್ ಆಗ್ತಿದ್ದಂತೆ ನಮಗೆ ಮೊದಲಿಗೆ ನೋಡೋದಕ್ಕೆ ಸಿಗೋದು ನೇತ್ರಾವತಿ ನದಿ. ಸುಮಾರು 2 ಕಿಲೋಮೀಟರ್ಸ್ ದೂರದಲ್ಲಿದೆ ಧರ್ಮಸ್ಥಳದಿಂದ. ನದಿ ಹತ್ರನೇ ನಮಗೆ ಲಗೇಜ್ ರೂಮ್ಸ್, ಚೇಂಜಿಂಗ್ ರೂಮ್ಸ್, ರೆಸ್ಟ್ ರೂಮ್ಸ್, ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಬೇಕು ಅನ್ನೋರಿಗೆ ಒಳ್ಳೆಯ ಅರೇಂಜ್ಮೆಂಟ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಾಕಷ್ಟು ಪಾರ್ಕಿಂಗ್ಸ್ ಫೆಸಿಲಿಟೀಸ್ ಸಹ ಇಲ್ಲಿ ಮಾಡಿದ್ದಾರೆ. ನದಿಯಲ್ಲಿ ಮಿಂದು ಪಾವನರಾಗಿ ಆನಂತರ ಶ್ರೀ ಕ್ಷೇತ್ರ ಮಂಜುನಾಥನ ದರ್ಶನವನ್ನು ಪಡೆಯೋಣ. ನದಿ ತೀರದಿಂದ ಟೆಂಪಲ್ ದಾರಿ ತುಂಬಾ ಸ್ವಚ್ಛವಾಗಿಟ್ಟಿದ್ದಾರೆ. ಎಲ್ಲೆಲ್ಲೂ ಹಸಿರನ್ನು ನಾವು ನೋಡ್ಬೋದು. ಬೆಂಗಳೂರಿನ ಸಿಟಿ ಲೈಫ್ನಿಂದ ಒಂದು ಸುಂದರವಾದ ಪರಿಸರದ ಮಧ್ಯೆ ಒಂದು ಪ್ರಶಾಂತವಾದ ವಾತಾವರಣವನ್ನು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟೆಂಪಲ್ ಹೊರಗಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲಿನ ಆರ್ಕಿಟೆಕ್ಚರ್ ಮತ್ತು ಈ ಸುಂದರವಾದ ಒಂದು ಪ್ರದೇಶದ ಒಂದು ಮೆಲುಕನ್ನು ಹಾಕೋಣಂತೆ. ನಂತರ ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಪಡೆಯೋಣ. ಟೆಂಪಲ್ ಹತ್ರ ಬರ್ತಿದ್ದಂತೆ ನಮಗೆ ಸುಂದರವಾದ ರಥಗಳನ್ನು ನೋಡೋಕ್ಕೆ ಸಿಗತ್ತೆ. ಎಸ್ಪೆಷಲಿ ಈ HMT ಕ್ಲಾಕ್ ಟವರ್ ಏನಿದೆ ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಕರಾವಳಿಯ ಒಂದು ಟೆಂಪಲ್ ಆರ್ಕಿಟೆಕ್ಚರ್ನ ನಾವು ಇಲ್ಲಿ ನೋಡ್ಬೋದು. ಟೆಂಪಲ್ ಹೊರಗಡೆನೆ ನಮಗೆ ಲಗೇಜ್ ಕೌಂಟರ್, ಫುಟ್ವೇರ್ ಕೌಂಟರ್ಸ್ನ ನೋಡೋದಕ್ಕೆ ಸಿಗುತ್ತೆ. ಮಿನಿಮಲ್ ಪ್ರೈಸಿಂಗ್ ಇದ್ದು ನಾವು ಇಲ್ಲಿ ಡೆಪಾಸಿಟ್ ಮಾಡಿ ದರ್ಶನ ಮಾಡಿಕೊಂಡು ದರ್ಶನದ ನಂತರ ಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಟೆಂಪಲ್ ಹೊರಾಂಗಣದ ಒಂದು ಮೆಲುಕು ಹಾಕಿದ್ವಲ್ಲ, ಈಗ ಒಳಗೆ ಹೋಗಿ ದೇವರ ದರ್ಶನವನ್ನು ಪಡೆಯೋಣವಾ? ಇಲ್ಲಿ ದರ್ಶನಕ್ಕೆ ಹೋಗೋದಕ್ಕೆ ಫ್ರೀ ದರ್ಶನವೂ ಇದೆ ಮತ್ತು 200 ರೂಪೀಸ್ ಟಿಕೆಟ್ ದರ್ಶನ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ದರ್ಶನಕ್ಕೆ ಸ್ಪೆಸಿಫಿಕ್ ಟೈಮಿಂಗ್ಸ್ ಇದೆ. ಅದನ್ನು ಅವ್ರ ವೆಬ್ಸೈಟಲ್ಲಿ ನೋಡಿ ತಿಳ್ಕೊಂಡು, ಅಥವಾ ಇಲ್ಲೇ ಟೆಂಪಲ್ ಹತ್ರ ಅಲ್ಲಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಅದನ್ನು ನೋಡಿ ಅದ್ರ ಪ್ರಕಾರ ದರ್ಶನಕ್ಕೆ ಬರೋದು ಒಳ್ಳೆಯದು. ಇಲ್ಲ ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ದರ್ಶನದ ಲೈನಲ್ಲೇ ನಾವು ಟಿಕೆಟನ್ನು ಪರ್ಚೇಸ್ ಮಾಡ್ಬೋದು. ಟಿಕೆಟ್ ಪರ್ಚೇಸ್ ಮಾಡಿದ ನಂತರ ತಿರುಪತಿಯಲ್ಲಿದೆಯಲ್ಲ ಅದೇ ರೀತಿ ಇಲ್ಲೂ ಸಹ ಬೂತ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಬೂತಲ್ಲಿ ಎಲ್ಲ ಫಿಲ್ ಮಾಡಿದ ತಕ್ಷಣ ಒಂದು ಬೂತ್ ಆದಮೇಲೆ ಒಂದು ಬೂತನ್ನು ಬಿಡ್ತಾ ದರ್ಶನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರುವಂಥ ಬಿಲ್ಡಿಂಗ್ಸ್. ದರ್ಶನಕ್ಕೆ ಹೋಗೋದಕ್ಕೆ ಇಲ್ಲೇ ನಮ್ಮನ್ನು ಬೂತಲ್ಲಿ ಫಿಲ್ ಮಾಡ್ತಾರೆ. ನಾಗಲೇ ಹೇಳಿದ್ನಲ್ಲ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಬೆಂಚಸ್ ಹಾಕಿದ್ದಾರೆ. ಸೊ ಅಲ್ಲಿ ಕೂತು ನಿಧಾನವಾಗಿ ತಾಳ್ಮೆಯಿಂದ ದೇವ್ರ ದರ್ಶನವನ್ನು ಪಡೆಯೋದು ಇಲ್ಲಿ ಒಂದು ಸೌಕರ್ಯವನ್ನು ಮಾಡಿದ್ದಾರೆ. ಇಲ್ಲಿ ಬಂದಾಗಂತೂ ನನಗಂತೂ ಸೇಮ್ ನನಗೆ ತಿರುಪತಿ ಥರನೇ ಅನಿಸ್ತು. ಯಾಕಂತೀರಾ, ಈ ಬೂತಲ್ಲಿ ಕೂತಿದ್ದಾಗ ಸ್ನ್ಯಾಕ್ಸ್ ಬರೋದಿರ್ಬೋದು, ತಿರುಪತಿಯಲ್ಲಿದ್ದಾಗ ಅನಿಸುತ್ತಲ್ಲ ಅದೇ ರೀತಿ ಇತ್ತು. ಇಲ್ಲಿ ನೋಡಿ, ನಾವು 200 ರೂಪೀಸ್ ಟಿಕೆಟ್ ತೊಗೊಂಡು ಈ ಬೂತಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಸುಮಾರು ಒಂದು 10-15 ನಿಮಿಷ ಇದ್ವಷ್ಟೇ. ಅದನ್ನು ಬಿಟ್ಟರೆ ಬೇಗನೆ ನಮಗೆ ದರ್ಶನ ಆಯಿತು. ನಾವು ಹೋಗಿದ್ದು ಸಾಯಂಕಾಲದ ದರ್ಶನಕ್ಕೆ, ಹಾಗಾಗಿ ಫಸ್ಟ್ ಬ್ಯಾಚ್ ನಾವೇ ಹೋಗಿದ್ದ ಕಾರಣ ಅಷ್ಟು ಬೇಗ ಆಯಿತು ಅಂತ ನನಗನ್ನಿಸ್ತು. ಯಾರಿಗಾದರೂ ಬೇರೆ ಅನುಭವ ಇದ್ದರೆ ಅದನ್ನು ತಿಳಿಸೋ ಇಚ್ಛೆ ಇದ್ದು ಶೇರ್ ಮಾಡ್ಕೊಳ್ಳೋ ಇಚ್ಛೆ ಇದ್ದರೆ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ನೀವು ನನಗೆ ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಬೇಕಾದರೂ ವಿಡಿಯೋದ ಕೆಳಗೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ದರ್ಶನ ಮಾಡ್ಕೊಳ್ಳೋಣ. ಇದೀ ನೋಡಿ ನಮ್ಮ ಮಂಜುನಾಥನ ಒಂದು ದಿವ್ಯ ಸ್ವರೂಪ ನಮಗೆ ಇಲ್ಲಿ ಧರ್ಮಸ್ಥಳದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕಂತೂ ನೀವು ನೋಡ್ತಾ ಇರೋದು ದೇವಸ್ಥಾನದ ಒಳಗಿನ ಒಂದು ದೃಶ್ಯ. ಗರ್ಭಗುಡಿಯಲ್ಲಿ ವಿಡಿಯೋ ತೆಗೆಯೋದು ಅಲೋ ಇಲ್ಲದಿರೋ ಕಾರಣ ನಾನು ಇಲ್ಲಿನ ಒಂದು ಕ್ಲಿಪ್ಪಿಂಗ್ಸ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದರ್ಶನ ಮಾಡಿ ಈ ರೀತಿ ಬಂದಾಗ ನಮಗೆ ಬಸವಣ್ಣ ನೋಡೋದಕ್ಕೆ ಸಿಕ್ತು. ಬಸವನ ಆಶೀರ್ವಾದ ಎಲ್ಲರೂ ಪಡ್ಕೊಳ್ತಾ ಇದ್ರು.
ಫೋಟೋಸ್ ಸಹ ತೊಗೊಳ್ತಾ ಇದ್ರು. ಹಾಗಾಗಿ ಅದರ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಲಗೇಜ್ ಕೌಂಟರ್ ಮತ್ತು ಫುಟ್ವೇರ್ ಕೌಂಟರ್ ಅಂತ ಈ ರೀತಿ ಅಲ್ಲಲ್ಲಿ ಮಾಡಿದ್ದಾರೆ. ಎಲ್ಲೇ ಇದೆ ಅಂತ ಸಹ ಅಲ್ಲಲ್ಲಿ ಇನ್ಫಾರ್ಮೇಷನ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಅದನ್ನು ನೋಡಿಕೊಂಡು ನಾವು ನಮ್ಮ ಲಗೇಜ್ ಮತ್ತು ಫುಟ್ವೇರನ್ನು ನಾವು ಅಲ್ಲಿ ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ಬೋದು. ದೇವ್ರ ದರ್ಶನ ಆಯ್ತಲ್ಲ, ಸದ್ಯಕ್ಕೆ ಹೋಗಿ ಅಕಾಮಿಡೇಷನ್ ನಾವು ಏನು ಬುಕ್ ಮಾಡಿದ್ವಿ ಅದನ್ನು ಹೋಗಿ ಚೆಕ್ ಮಾಡೋಣಂತೆ. ನಾವು ಅಕಾಮಿಡೇಷನ್ನು ಧರ್ಮಸ್ಥಳದ ಒಂದು ಸಂಸ್ಥೆಯಲ್ಲೇ ಇರುವಂಥ ಅಕಾಮಿಡೇಷನ್ನೇ ನಾನು ಬುಕ್ ಮಾಡಿದ್ದು. ಆ ಬುಕ್ ಮಾಡಿದಂಥ ಒಂದು ರೂಮ್ ಹೇಗಿದೆ ಅಂತ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ತಲೆ ನಾನು ಹೇಗೆ ಬುಕ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ರೂಮ್ ಹೇಗಿದೆ ಅಂತ ನೋಡಿಬಿಡಿ. ಇದು ನಾವು ಅಂದ್ಕೊಳ್ದೆ ಹೋದಂಥ ಟ್ರಿಪ್ ಆದ ಕಾರಣ ಈ ರೀತಿ ನಾವು ಯಾವ್ದು ಸಿಗ್ತೋ ಅದನ್ನು ತೊಗೊಂಡ್ವಿ. ಇದೇ ಅಲ್ಲದೆ ಇನ್ನೂ ಸಾಕಷ್ಟು ಆಪ್ಷನ್ಸ್ ಇವರ ಒಂದು ವೆಬ್ಸೈಟಲ್ಲಿದೆ. ಸೊ ಆ ಆಪ್ಷನ್ಸಲ್ಲಿ ಯಾವ್ದು ಸಿಕ್ಕರೆ ಅದನ್ನು ನಾವು ತೊಗೋಬೋದು. ಸದ್ಯಕ್ಕಂತೂ ಈ ರೂಮ್, ನಾವು ಇದ್ದಂಥ ರೂಮ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಟೆಂಪಲ್ ಗೆಸ್ಟ್ ಹೌಸೇ ನಮಗೆ ಸಾಕಷ್ಟು ನೋಡೋದಕ್ಕೆ ಸಿಗುತ್ತೆ ಈ ಜಾಗದಲ್ಲಿ. ಟೆಂಪಲ್ನ ಒಂದು ವೆಬ್ಸೈಟ್ನಲ್ಲೇ ನಾವು ಈ ಗೆಸ್ಟ್ ಹೌಸ್ಗಳನ್ನ ಬುಕ್ ಮಾಡ್ಕೋಬೋದು. ಹಲವಾರು ಬಗೆಯ ಒಂದು ಪ್ರೈಸಿಂಗ್ ಇರುವಂಥ ಒಂದು ರೂಮ್ಸ್ನ ನಾವು ಅವ್ರ ವೆಬ್ಸೈಟಲ್ಲಿ ನೋಡ್ಬೋದು. ಆದರೆ ಅವೈಲಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಮುಂಚಿತವಾಗಿ ಬುಕ್ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದ ಹಾಗೆ ನಾವು ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದ ಕಾರಣ ನಮ್ಗೆ ಯಾವ್ದು ಸಿಕ್ತೋ ಅದನ್ನು ನಾವು ಚೂಸ್ ಮಾಡ್ಕೊಂಡ್ವಿ. ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಈಗ ನಾವು ಧರ್ಮಸ್ಥಳದ ಇನ್ನೊಂದು ಫೇಮಸ್ ಜಾಗಕ್ಕೆ ಹೋಗೋಣಂತೆ. ಅದೇ ಸ್ನೇಹಿತರೆ, ಅನ್ನಪೂರ್ಣ ಹಾಲ್. ಪ್ರತಿನಿತ್ಯ ಅನ್ನದಾನ ನಡೆಯುವಂಥ ಈ ಜಾಗ ಸಾಕಷ್ಟು ವರ್ಷಗಳಿಂದ ಫೇಮಸ್ ಇದೆ. BBC ಮೆಗಾ ಕಿಚನ್ಸಲ್ಲೂ ಈ ಕಿಚನ್ನ ಕವರ್ ಮಾಡಿದ್ದಾರೆ. ಹಾಗಾದರೆ ಬನ್ನಿ ನೋಡೇ ಬಿಡೋಣ ಇಲ್ಲಿ ಹೇಗಿದೆ, ಏನಿದೆ ಅಂತ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸಾಕಷ್ಟು ಬದಲಾವಣೆಗಳನ್ನು ಈ ಜಾಗ ಕಂಡಿದೆ ಅಂತ ನನಗೆ ಇಲ್ಲಿ ಬಂದಂಥ ಬೇರೆ ಭಕ್ತಾದಿಗಳು ಹೇಳಿದ್ರು. ನೋಡ್ತಾ ಇದ್ದೀರಲ್ಲ, ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಪೌಷ್ಟಿಕವಾದ ಒಂದು ಆಹಾರವನ್ನು ಒದಗಿಸ್ತಾ ಇರುವಂಥ ಈ ಅನ್ನಪೂರ್ಣ ಹಾಲ್ ನಮಗೆ ಅಲ್ಲದೆ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ತುಂಬಾ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಮಂಜುನಾಥನ ದರ್ಶನ ಅಲ್ಲದೆ ಇನ್ನೊಂದು ನಾನು ಧರ್ಮಸ್ಥಳದಲ್ಲಿ ಮಾಡಲೇಬೇಕು, ನೋಡಲೇಬೇಕು ಅಂತಿದ್ದದ್ದು ಬಂದ್ಬಿಟ್ಟು ಬಾಹುಬಲಿಯ ಒಂದು ವಿಗ್ರಹ. ಬಾಹುಬಲಿಯ ಒಂದು ಮೂರ್ತಿಯನ್ನು ನೋಡಬೇಕು ಅಂದರೆ ಬೆಟ್ಟ ಹತ್ತಲೇಬೇಕು. ಬೆಟ್ಟ ಮೆಟ್ಲು ಹತ್ತಿ ಆದರೂ ಹೋಗ್ಬೋದು, ಇಲ್ಲ ಅಂದರೆ ಬೈ ರೋಡ್ ಆದರೂ ಹೋಗ್ಬೋದು. ನೀವು ಆಗಲೇ ನೋಡಿದ್ರಲ್ಲ, ಅದು ಬೆಟ್ಟ ಹತ್ತಿ ಹೋಗುವಂಥ ದಾರಿ. ಈಗ ನೀವು ನೋಡ್ತಾ ಇರೋದು ಬೆಟ್ಟ ಹತ್ತಿ ಹೋಗುವಂಥ ದಾರಿ. ನಾವು ಬೈ ರೋಡ್ ಬಂದ್ವಿ ಬಾಹುಬಲಿಯನ್ನು ನೋಡೋದಕ್ಕೆ. ಸಾಕಷ್ಟು ಮಳೆ ಸುರಿಯುತ್ತಾ ಇತ್ತು. ಹಾಗಾಗಿ ನಾವು ಒಂದು ಕೊಡೆಯನ್ನು ಹಿಡಿದು ಬಾಹುಬಲಿ ವಿಗ್ರಹವನ್ನು ನೋಡೋದಕ್ಕೆ, ದರ್ಶನ ಪಡೆಯೋದಕ್ಕೆ ಬಂದೇ ಬಿಟ್ವಿ. ಹಲವಾರು ಬಾರಿ ನಮ್ಮ ಪುಸ್ತಕಗಳಲ್ಲಿ ಓದಿದ್ದಷ್ಟೇ. ನಮ್ಮ ಕನ್ನಡ ಪುಸ್ತಕದಲ್ಲಂತೂ ಈ ಬಾಹುಬಲಿ ಮೂರ್ತಿಯ ಬಗ್ಗೆ ಮತ್ತು ಶ್ರವಣ ಬೆಳಗೊಳದ ಒಂದು ಬಾಹುಬಲಿ ವಿಗ್ರಹದ ಬಗ್ಗೆ ಸಾಕಷ್ಟು ನಾವು ಉಲ್ಲೇಖವನ್ನು ನೋಡಿದ್ದೀವಿ. ನಮ್ಮ ಕನ್ನಡ ಟೀಚರಂತೂ ಈ ಬಾಹುಬಲಿ ವಿಗ್ರಹ ಮತ್ತು ಈ ಜಾಗದ ಒಂದು ವಿವರಣೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅಂದರೆ, ನಾನು ಸ್ವತಃ ಅಲ್ಲಿ ಹೋಗಿ ಈ ಒಂದು ವಿಗ್ರಹವನ್ನು ನೋಡ್ತಾ ಇದ್ದೀನೇನೋ ಅನ್ನೋ ರೀತಿ ಇದನ್ನು ವರ್ಣಿಸಿದ್ರು. ನಮ್ಮ ಟೀಚರ್ ಹೇಳಿದ ಹಾಗೆ ಇತ್ತಾ? ಇಲ್ಲ ಸ್ನೇಹಿತರೆ, ಅದಕ್ಕಿಂತ 100 ಪಟ್ಟು ಚೆನ್ನಾಗಿತ್ತು. ಅವರು ಹೇಳಿದಾಗ ಬಂದಂಥ ಕುತೂಹಲ ಅಂತೂ, ಈ ಜಾಗ ನೋಡೋದಕ್ಕೆ ನನಗಿದ್ದಂಥ ಕುತೂಹಲ ಇನ್ನೂ ಜಾಸ್ತಿ ಆಗಿ ಆಗಿ ಹಲವಾರು ವರ್ಷಗಳಿಂದ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಇನ್ನೂ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನನಗಂತೂ ನಮ್ಮ ಟೀಚರ್ ಹೇಳಿರುವಂಥ ಪ್ರತಿಯೊಂದು ಜಾಗವನ್ನು ನೋಡಬೇಕು ಅನ್ನೋವಂಥ ಆಸೆ ಹುಟ್ಕೊಳ್ತು. ಯಾಕಂದರೆ ಅಷ್ಟು ಸುಂದರವಾದ ವರ್ಣನೆ ಇದೆ ಅವ್ರದ್ದು. ಲ್ಯಾಂಗ್ವೇಜ್ ಕ್ಲಾಸಸ್ ಅಂದ್ರೆ ಸಾಕಷ್ಟು ಜನ ಬೇಜಾರು ಪಟ್ಕೊಳ್ತಾರೆ. ಆದರೆ ನಮ್ಮ ಕನ್ನಡ ಟೀಚರ್ ಪರಿಮಳ ಮ್ಯಾಮ್ ಅವರಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಾಯಿದ್ರು. ನಾವು ಯಾವತ್ತೂ ಪುಸ್ತಕ ತೆಗೆದು ಈ ರೀತಿಯಾದ ಜಾಗಗಳ ಬಗ್ಗೆ ಇದ್ದಾಗ ಓದಿದ್ದೇ ಇಲ್ಲ. ಯಾಕಂತೀರಾ? ಅವರು ಅಷ್ಟು ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಪುಸ್ತಕ ಮುಚ್ಚಿಟ್ಟು ಅವರಂತೂ ಯಾವಾಗಲೂ ಡೆಸ್ಕ್ ಮೇಲೆ ಕುತ್ಕೊತಾಯಿದ್ರು. ಡೆಸ್ಕ್ ಮೇಲೆ ಕುತ್ಕೊಂಡು ಇದನ್ನೆಲ್ಲ ವರ್ಣಿಸ್ತಾಯಿದ್ರು. ನಾವಂತೂ ಸಿನಿಮಾನೇ ನೋಡದೆ ನಮ್ಮ ಒಂದು ಊಹೆಯಲ್ಲಿ ಈ ಜಾಗವನ್ನು ಸಿನಿಮಾ ರೀತಿಯಲ್ಲಿ ಊಹಿಸ್ಕೊಳ್ತಾ ಇದ್ವಿ. ನನಗೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾಳೆ ಸುಭಾಷಿಣಿ ಅಂದ್ಕೊಂಡ್ರ? ಯಾಕಂದರೆ ಈ ಜಾಗ ನೋಡಿದಾಗ ನನಗೆ ಆ ಒಂದು ಸುಂದರವಾದ ನೆನಪುಗಳೆಲ್ಲ ನನಗೆ ಮತ್ತೆ ಮರುಕಳಿಸ್ತು.
ಈ ಒಂದು ಸುಂದರವಾದ ಪರಿಸರದಲ್ಲಿ ಬಾಹುಬಲಿ ಮೂರ್ತಿಯನ್ನು ನೋಡ್ತಾ ಇದ್ರೆ ನನಗಂತೂ ಸಾಕಷ್ಟು ಸಮಯ ಇಲ್ಲೇ ಕಳಿಬೇಕು ಅನಿಸ್ತಾ ಇತ್ತು. ಅಷ್ಟು ಸುಂದರವಾದ ಕೆತ್ತನೆ ಇದೆ ಇಲ್ಲಿ. ಆದರೆ ಏನು ಮಾಡೋದು, ಮಳೆ ಬರ್ತಾ ಇತ್ತಲ್ಲ, ಮಳೆ ಬರ್ತಾ ಇದ್ರೆ ಸಾಕಷ್ಟು ಹೊತ್ತು ಇಲ್ಲಿರೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಸುಂದರವಾದ ಮೂರ್ತಿಯನ್ನು ನನ್ನ ಕ್ಯಾಮ್ರಾ ಮತ್ತು ನನ್ನ ಕಣ್ಣುಗಳಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಹೀಗೆ ಈ ಒಂದು ಕೆತ್ತನೆಯನ್ನು ನೋಡ್ತಾ ನಂತರ ನಾನು ಅಲ್ಲೇ ಇದ್ದಂಥ ಒಂದು ಸಣ್ಣದಾದಂಥ ಓಪನ್ ಮ್ಯೂಸಿಯಂ ಏನಿದೆ ಅದನ್ನು ನೋಡೋಕೆ ಹೊರಟ್ವಿ. ಓಪನ್ ಮ್ಯೂಸಿಯಂ ಅಂದರೆ ಅಷ್ಟಾಗಿ ಏನು ದೊಡ್ಡ ದೊಡ್ಡ ಆರ್ಟಿಫ್ಯಾಕ್ಟ್ಸು ಆ ಥರ ಎಲ್ಲ ಏನಿಟ್ಟಿಲ್ಲ. ಆದರೆ ಇಲ್ಲಿನ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಈ ಜಾಗವನ್ನು ಕಟ್ಟೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು, ಯಾರೆಲ್ಲ ಕೈ ಇದೆ ಈ ಒಂದು ಜಾಗವನ್ನು ನಿರ್ಮಿಸೋ ಒಂದು ಹಂತದಿಂದ ಹಿಡಿದು ಇಲ್ಲಿನವರೆಗೂ ಅಂತ ಎಲ್ಲ ಒಂದು ವಿವರವನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ವಿವರವನ್ನು ನಾನು ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗಾಗಿ ತೊಗೊಂಬಂದೇ ಬಿಟ್ಟಿದ್ದೀನಿ. ಸುಂದರವಾಗಿದೆ ಅಲ್ಲ ಜಾಗ. ಮಳೆ ಇಲ್ಲದೆ ಇದ್ದಿದ್ರೆ ನಾನಂತೂ ಇನ್ನಷ್ಟು ಎಂಜಾಯ್ ಮಾಡ್ತಾಯಿದ್ದೆ. ಆದರೂ ಮಳೆ ಇದ್ದರೂ ಸಹ ಆ ಒಂದು ಸುಂದರವಾದ ದೃಶ್ಯ ನೋಡೋದಕ್ಕೆ ಯಾವುದೇ ಒಂದು ಅಡೆತಡೆ ಇರಲಿಲ್ಲ. ಜನರು ಅಷ್ಟೇ ಆ ಮಳೆಯಲ್ಲಿ ಬಂದು ಈ ಒಂದು ಜಾಗವನ್ನು ನೋಡಿ ಎಂಜಾಯ್ ಮಾಡಿ, ಈಗಾಗಲೇ ನಾವು ಧರ್ಮಸ್ಥಳದ ಮಂಜುನಾಥನ ದರ್ಶನ ಅಂತೂ ಪಡೆದಿದ್ವಿ. ಆ ಒಂದು ಸುಂದರವಾದ ಅನುಭವದ ನಂತರ ಈ ಒಂದು ಸುಂದರವಾದ ಒಂದು ಅನುಭವವನ್ನು ಮೂಟೆಯನ್ನಾಗಿ ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮ ದಾರಿಗೆ ಹೊರಟ್ವಿ. ನನಗಂತೂ ಇಲ್ಲಿನ ಪ್ರತಿಯೊಂದು ವಿಷಯನ ಓದಿ ತಿಳ್ಕೊಳ್ತಾ ಇದ್ದಂತೆ ಇನ್ನಷ್ಟು ತಿಳ್ಕೊಳ್ಳೋ ಅಂಥ ಕುತೂಹಲ ಬಂತು. ಯಾಕಂದರೆ ನಾನಾಗಲೇ ಹೇಳಿದ್ನಲ್ಲ, ನಮ್ಮ ಪುಸ್ತಕದಲ್ಲಿ ಈ ಒಂದು ಜಾಗದ ಬಗ್ಗೆ ಒಂದು ವಿವರಣೆ ಇತ್ತು ಅಂತ. ಈ ಜಾಗಕ್ಕೆ ಬಂದಮೇಲೆ ನನಗನ್ಸಿದ್ದೇನೆಂದರೆ ಆ ವಿವರಣೆ ಎಲ್ಲ ತುಂಬ ಕಮ್ಮಿನೇ ಕೊಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ವಾ, ಪುಸ್ತಕದಲ್ಲಿ ಇನ್ನೆಷ್ಟು ಕೊಡೋಕ್ಕಾಗತ್ತೆ. ಈ ಜಾಗದಲ್ಲಿ ಅಷ್ಟೊಂದು ಇತಿಹಾಸ ಅಡಗಿದೆ. ಧರ್ಮಸ್ಥಳದ ಒಂದು ಮಂಜುನಾಥನ ಒಂದು ದರ್ಶನ ಪಡೆಯೋದು ಒಂದು ಸುಖಾನುಭವ ಆದರೆ, ಈ ಜಾಗಕ್ಕೆ ಬಂದು ಇಲ್ಲಿನ ಬಗ್ಗೆ ತಿಳ್ಕೊಂಡು ಬಾಹುಬಲಿಯ ಒಂದು ದರ್ಶನ ಪಡೆಯೋದು ಇನ್ನೊಂದು ರೀತಿಯ ಒಂದು ಅನುಭವ. ಇಲ್ಲಿನ ಮಾಹಿತಿ ಎಲ್ಲ ತಿಳ್ಕೊಂಡು ನಂತರ ಫಿಲ್ಮಿಂಗ್ ಮಾಡಿ ನಂತರ ನಾವು ಕಾರ್ ಪಾರ್ಕಿಂಗ್ ಹತ್ರ ಹೋದ್ವಿ. ಅಂದರೆ ಬೆಟ್ಟದ ಕೆಳಗಲ್ಲ, ಬೆಟ್ಟದ ಮೇಲೇ ಬಾಹುಬಲಿ ವಿಗ್ರಹದ ಹತ್ರನೇ ಕಾರ್ ಪಾರ್ಕಿಂಗ್ ಇದೆ. ಅಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಹೋದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಬೆಟ್ಟದ ಸಾಲುಗಳು. ಸುಂದರವಾದಂಥ ಈ ಬೆಟ್ಟ ಮಳೆ ಬರ್ತಾ ಇತ್ತಲ್ಲ, ಆ ಮಂಜಿನ ಮಧ್ಯದಲ್ಲಿ ಎಲ್ಲೋ ಅಡಗಿಕೊಂಡು ಸುಂದರವಾಗಿ ನನ್ನನ್ನು ಫೋಟೋ ತೆಗಿ ಅಂತ ಕರೆದಂಗಾಯಿತು. ಹಾಗಾಗಿ ಸ್ವಲ್ಪ ನಾನು ಕ್ಯಾಮ್ರಾದಲ್ಲೂ ಕ್ಯಾಪ್ಚರ್ ಮಾಡಿಕೊಂಡು ನಂತರ ನಾವು ಕೆಲವೊಂದು ಪಿಕ್ಚರ್ಸ್ನ ತಗೊಂಡು, ಅದೇ ಮಳೆ ಬರ್ತಾಯಿತ್ತು, ಛತ್ರಿ ಹಿಡ್ಕೊಂಡೇ ಪಿಕ್ಚರ್ಸ್ ತೊಗೊಂಡ್ವಿ. ಅದೊಂಥರ ಡಿಫ್ರೆಂಟಾಗಿ ಪಿಕ್ಚರ್ಸ್ ಇತ್ತು. ಧರ್ಮಸ್ಥಳದ ಒಂದು ಸಣ್ಣದಾದಂಥ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಮುಂದೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಗೆಸ್ ಮಾಡ್ತಾ ಇರಿ. ನಾನು ಬೇಗ ಹೋಗಿ ಆ ವಿಡಿಯೋ ಸಹ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಓಂ ನಮಃ ಶಿವಾಯ್.